ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದ ಸೋನ್ಮಾರ್ಗ್ ಗ್ರಾಮದಲ್ಲಿ ಹಿಮ ಸುನಾಮಿಯೇ ಸೃಷ್ಟಿಯಾಗಿದೆ. ಮನೆಗಳ ಮೇಲೆ ಹಿಮ ಪ್ರವಾಹದ ಭಯಾನಕ ದೃಶ್ಯ ಸೆರೆಯಾಗಿದೆ. ನೋಡ್ತಾ ಇದ್ದಂತೆ ಮನೆಗಳ ಮೇಲೆ ಹಿಮ ಪ್ರವಾಹ ಹೇಗೆ ಆವರಿಸಿಕೊಂಡಿದೆ ಅನ್ನೋದು. ಮಂಜಿನಲ್ಲಿ ಮುಚ್ಚಿ ಹೋದ ಗುಲ್ಮಾರ್ಗ್, ಸೋನ್ಮಾರ್ಗ್ ಇದೆಲ್ಲವೂ ಕೂಡ ಸಮೀಪ ಇರುವಂತಹ ಪ್ರವಾಸಿ ತಾಣಗಳು. ಇಲ್ಲಿ ಹಿಮ ಪ್ರವಾಹ ಉಂಟಾಗಿ ಮನೆಗಳ ಮೇಲೆಲ್ಲ ಹಿಮ ಆವರಿಸಿಕೊಂಡು ತತ್ತರಿಸಿ ಹೋಗಿರುವ ಸೋನ್ಮಾರ್ಗ್ ಅನ್ನುವಂತ ಒಂದು ಶಿಖರ. ಅದು ಅಲ್ಲಿಗೆ ಕುದುರೆ ಮೂಲಕ ಹೋಗಬೇಕು. ಯಾವಾಗಲೂ ಅಲ್ಲಿ ಹಿಮಚಾಲಿತವಾದಂತಹ ಬೆಟ್ಟಗಳೇ ಕಾಣೋದಕ್ಕೆ ಸಿಗ್ತವೆ. ಆದ್ರೆ ಹಿಮ ಪ್ರವಾಹ ಆಗಿದೆ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸೋನ್ಮಾರ್ಗ್ ಆವರಿಸಿಕೊಂಡಿರಬಹುದು ಅನ್ನೋದನ್ನ ನೋಡಬಹುದು. ಹಿಮಪಾತವಾಗಿದೆ ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ನಲ್ಲಿ. ಹಿಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ಸೋನ್ಮಾರ್ಗ್. ಆ ದೃಶ್ಯವನ್ನ ತಾವು ನೋಡ್ತಾ ಇದ್ವಿ. ಹಿಮ ಪ್ರವಾಹ ಆಗ್ತಾ ಇರುವಂತ ದೃಶ್ಯ. ನೀವು ಗಮನಿಸ್ತಾ ಇದ್ದೀರಲ್ಲ, ಏಕಾಏಕಿ ಹಿಮ ಹೇಗೆಲ್ಲ ಆವರಿಸ್ಕೊಳ್ತಾ ಇದೆ. ಹಿಮ ಪ್ರವಾಹದಿಂದಾಗಿ ಹೇಗೆಲ್ಲ ಮನೆಗಳೆಲ್ಲವೂ ಕೂಡ ಅಲ್ಲಿ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಬಾರಿ ಹಿಮ ಪ್ರವಾಹ ಆಯ್ತು ಅಂತ ಹೇಳಿದ್ರೆ ಸರಿಸುಮಾರು 1 ವಾರ 2 ವಾರದವರೆಗೂ ಕೂಡ ಹಿಮ ಹಾಗೆ ಇರುತ್ತೆ. ಅಂದ್ರೆ ಅಷ್ಟು ಥಂಡಿಯ ವಾತಾವರಣ ಇರುತ್ತೆ. ಸಂಪೂರ್ಣ ಅಲ್ಲಿ ಆವರಿಸ್ಕೊಳ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಸೋನ್ಮಾರ್ಗ್ನಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇದು ಬಹುಶಃ ಸೋನ್ಮಾರ್ಗ್ನ ಪೀಕ್ ಹೋದಾಗ ಅಲ್ಲಿ ಯಾವಾಗ್ಲೂ ಕೂಡ ಹಿಮ ಇರುತ್ತೆ. ಆದ್ರೆ ಸೋನ್ಮಾರ್ಗ್ನ ಕೆಳಭಾಗದಲ್ಲೇ ಹಿಂಗೆ ಹಿಮ ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ ಹಿಮಪಾತ ಹೇಗಾಗಿದೆ ಅನ್ನೋದನ್ನು ನಾವಿಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದ ಸೋನ್ಮಾರ್ಗ್ ಗ್ರಾಮದಲ್ಲಿ ಹಿಮ ಸುನಾಮಿಯೇ ಸೃಷ್ಟಿಯಾಗಿದೆ. ಮನೆಗಳ ಮೇಲೆ ಹಿಮ ಪ್ರವಾಹದ ಭಯಾನಕ ದೃಶ್ಯ ಸೆರೆಯಾಗಿದೆ. ನೋಡ್ತಾ ಇದ್ದಂತೆ ಮನೆಗಳ ಮೇಲೆ ಹಿಮ ಪ್ರವಾಹ ಹೇಗೆ ಆವರಿಸಿಕೊಂಡಿದೆ ಅನ್ನೋದು. ಮಂಜಿನಲ್ಲಿ ಮುಚ್ಚಿ ಹೋದ ಗುಲ್ಮಾರ್ಗ್, ಸೋನ್ಮಾರ್ಗ್ ಇದೆಲ್ಲವೂ ಕೂಡ ಸಮೀಪ ಇರುವಂತಹ ಪ್ರವಾಸಿ ತಾಣಗಳು. ಇಲ್ಲಿ ಹಿಮ ಪ್ರವಾಹ ಉಂಟಾಗಿ ಮನೆಗಳ ಮೇಲೆಲ್ಲ ಹಿಮ ಆವರಿಸಿಕೊಂಡು ತತ್ತರಿಸಿ ಹೋಗಿರುವ ಸೋನ್ಮಾರ್ಗ್ ಅನ್ನುವಂತ ಒಂದು ಶಿಖರ. ಅದು ಅಲ್ಲಿಗೆ ಕುದುರೆ ಮೂಲಕ ಹೋಗಬೇಕು. ಯಾವಾಗಲೂ ಅಲ್ಲಿ ಹಿಮಚಾಲಿತವಾದಂತಹ ಬೆಟ್ಟಗಳೇ ಕಾಣೋದಕ್ಕೆ ಸಿಗ್ತವೆ. ಆದ್ರೆ ಹಿಮ ಪ್ರವಾಹ ಆಗಿದೆ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸೋನ್ಮಾರ್ಗ್ ಆವರಿಸಿಕೊಂಡಿರಬಹುದು ಅನ್ನೋದನ್ನ ನೋಡಬಹುದು. ಹಿಮಪಾತವಾಗಿದೆ ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ನಲ್ಲಿ. ಹಿಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ಸೋನ್ಮಾರ್ಗ್. ಆ ದೃಶ್ಯವನ್ನ ತಾವು ನೋಡ್ತಾ ಇದ್ವಿ. ಹಿಮ ಪ್ರವಾಹ ಆಗ್ತಾ ಇರುವಂತ ದೃಶ್ಯ. ನೀವು ಗಮನಿಸ್ತಾ ಇದ್ದೀರಲ್ಲ, ಏಕಾಏಕಿ ಹಿಮ ಹೇಗೆಲ್ಲ ಆವರಿಸ್ಕೊಳ್ತಾ ಇದೆ. ಹಿಮ ಪ್ರವಾಹದಿಂದಾಗಿ ಹೇಗೆಲ್ಲ ಮನೆಗಳೆಲ್ಲವೂ ಕೂಡ ಅಲ್ಲಿ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಬಾರಿ ಹಿಮ ಪ್ರವಾಹ ಆಯ್ತು ಅಂತ ಹೇಳಿದ್ರೆ ಸರಿಸುಮಾರು 1 ವಾರ 2 ವಾರದವರೆಗೂ ಕೂಡ ಹಿಮ ಹಾಗೆ ಇರುತ್ತೆ. ಅಂದ್ರೆ ಅಷ್ಟು ಥಂಡಿಯ ವಾತಾವರಣ ಇರುತ್ತೆ. ಸಂಪೂರ್ಣ ಅಲ್ಲಿ
ಆವರಿಸ್ಕೊಳ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಸೋನ್ಮಾರ್ಗ್ ನಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇದು ಬಹುಶಃ ಸೋನ್ಮಾರ್ಗ್ನ ಪೀಕ್ ಹೋದಾಗ ಅಲ್ಲಿ ಯಾವಾಗ್ಲೂ ಕೂಡ ಹಿಮ ಇರುತ್ತೆ, ಆದ್ರೆ ಸೋನ್ಮಾರ್ಗ್ನ ಕೆಳಭಾಗದಲ್ಲೇ ಹಿಂಗೆ ಹಿಮ ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ಹಿಮಪಾತ ಹೇಗಾಗಿದೆ ಅನ್ನೋದನ್ನು ನಾವಿಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತ, ಹಿಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದ ಸೋನ್ಮಾರ್ಗ್ ಗ್ರಾಮದಲ್ಲಿ ಹಿಮ ಸುನಾಮಿಯೇ ಸೃಷ್ಟಿಯಾಗಿದೆ. ಮನೆಗಳ ಮೇಲೆ ಹಿಮ ಪ್ರವಾಹದ ಭಯಾನಕ ದೃಶ್ಯ ಸೆರೆಯಾಗಿದೆ. ನೋಡ್ತಾ ಇದ್ದಂತೆ ಮನೆಗಳ ಮೇಲೆ ಹಿಮ ಪ್ರವಾಹ ಹೇಗೆ ಆವರಿಸಿಕೊಂಡಿದೆ ಅನ್ನೋದು. ಮಂಜಿನಲ್ಲಿ ಮುಚ್ಚಿ ಹೋದ ಗುಲ್ಮಾರ್ಗ್, ಸೋನ್ಮಾರ್ಗ್ ಇದೆಲ್ಲವೂ ಕೂಡ ಸಮೀಪ ಇರುವಂತ ಪ್ರವಾಸಿ ತಾಣಗಳು. ಇಲ್ಲಿ ಹಿಮ ಪ್ರವಾಹ ಉಂಟಾಗಿ ಮನೆಗಳ ಮೇಲೆಲ್ಲ ಹಿಮ ಆವರಿಸಿಕೊಂಡು ತತ್ತರಿಸಿ ಹೋಗಿರುವ ಸೋನ್ಮಾರ್ಗ್ ಅನ್ನುವಂತ ಒಂದು ಶಿಖರ. ಅದು ಅಲ್ಲಿಗೆ ಕುದುರೆ ಮೂಲಕ ಹೋಗಬೇಕು. ಯಾವಾಗಲೂ ಅಲ್ಲಿ ಹಿಮಚಾಲಿತವಾದಂತಹ ಬೆಟ್ಟಗಳೇ ಕಾಣೋದಕ್ಕೆ ಸಿಗ್ತವೆ. ಆದ್ರೆ ಹಿಮ ಪ್ರವಾಹ ಆಗಿದೆ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸೋನ್ಮಾರ್ಗ್ ಆವರಿಸಿಕೊಂಡಿರಬಹುದು ಅನ್ನೋದನ್ನ ನೋಡಬಹುದು. ಹಿಮಪಾತವಾಗಿದೆ ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ನಲ್ಲಿ. ಹಿಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ಸೋನ್ಮಾರ್ಗ್. ಆ ದೃಶ್ಯವನ್ನ ತಾವು ನೋಡ್ತಾ ಇದ್ವಿ. ಹಿಮ ಪ್ರವಾಹ ಆಗ್ತಾ ಇರುವಂತ ದೃಶ್ಯ. ನೀವು ಗಮನಿಸ್ತಾ ಇದ್ದೀರಲ್ಲ, ಏಕಾಏಕಿ ಹಿಮ ಹೇಗೆಲ್ಲ ಆವರಿಸ್ಕೊಳ್ತಾ ಇದೆ, ಹಿಮ ಪ್ರವಾಹದಿಂದಾಗಿ ಹೇಗೆಲ್ಲ ಮನೆಗಳೆಲ್ಲವೂ ಕೂಡ ಅಲ್ಲಿ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಬಾರಿ ಹಿಮ ಪ್ರವಾಹ ಆಯ್ತು ಅಂತ ಹೇಳಿದ್ರೆ ಸರಿಸುಮಾರು 1 ವಾರ 2 ವಾರದವರೆಗೂ ಕೂಡ ಹಿಮ ಹಾಗೆ ಇರುತ್ತೆ. ಅಂದ್ರೆ ಅಷ್ಟು ಥಂಡಿಯ ವಾತಾವರಣ ಇರುತ್ತೆ. ಸಂಪೂರ್ಣ ಅಲ್ಲಿ ಆವರಿಸ್ಕೊಳ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಸೋನ್ಮಾರ್ಗ್ ನಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇದು ಬಹುಶಃ ಸೋನ್ಮಾರ್ಗ್ನ ಪೀಕ್ ಹೋದಾಗ ಅಲ್ಲಿ ಯಾವಾಗ್ಲೂ ಕೂಡ ಹಿಮ ಇರುತ್ತೆ, ಆದ್ರೆ ಸೋನ್ಮಾರ್ಗ್ನ ಕೆಳಭಾಗದಲ್ಲೇ ಹಿಂಗೆ ಹಿಮ ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ಹಿಮಪಾತ ಹೇಗಾಗಿದೆ ಅನ್ನೋದನ್ನು ನಾವಿಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು.